ಮೈಸೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ಓರ್ವ ಬೆಂಬಲಿಗ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡುವುದಕ್ಕೆ ಇತರ ಬೆಂಬಲಿಗರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ತನ್ವೀರ್ ಸೇಠ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಬೇಸರವನ್ನ ವ್ಯಕ್ತಪಡಿಸಿದ್ರು. ಇಷ್ಟು ವರ್ಷಗಳ ಕಾಲ ಕಾದಿದ್ದೀನಿ, ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೆ. ಆದ್ರೆ ಯಾರ್ಯಾರೋ ಪಕ್ಷಕ್ಕೆ ಸವಾಲಾಗಿ ಕಾಡಿದವರು ಯಾರಿದ್ದಾರೋ ಅಂಥವರಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಪಕ್ಷನಿಷ್ಠನಾಗಿದ್ದಂತಹ ನನಗೆ ಮಣಿಯನ್ನ ಹಾಕಲಿಲ್ಲ, ಕೊಡಬೇಕಾದಂತಹ ಗೌರವವನ್ನ ಕೊಡಲಿಲ್ಲ. ಅದು ಬೇಸರ ಇದೆ, ಅಸಮಾಧಾನ ಇದೆ, ಇದು ನಿರಾಶಾದಾಯಕ ಪಟ್ಟಿ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಹಿರಿಯ ನಾಯಕರಾಗಿರುವಂತಹ ತನ್ವೀರ್ ಸೇಠ್. ಅದಾದಂತಹ ನಂತರದಲ್ಲಿ ಅವರ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ಪ್ರತಿಭಟನೆ ನಡೀತಾ ಇದೆ, ಹೋರಾಟ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಮುಸ್ಲಿಂ ಕೋಟಾದಲ್ಲಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಅವರು ಇಟ್ಕೊಂಡಿದ್ರು. ದೆಹಲಿಗೆ ಹೋಗಲ್ಲ ನಾನು, ಖಂಡಿತವಾಗ್ಲೂ ನನ್ನ ನಿಷ್ಠೆಯನ್ನ ಹೈಕಮಾಂಡ್ ನಾಯಕರು ಪರಿಗಣಿಸ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ರು. ಅದಾಗಿಲ್ಲ. ಮುಸ್ಲಿಂ ಕೋಟಾದಲ್ಲಿ ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ಥಾನ ಹೋಗಿದೆ. ಜೊತೆಗೆ ರಿಜ್ವಾನ್ ಅರ್ಷದ್ ಅವರಿಗೆ ಅವಕಾಶವನ್ನ ಕೊಡಲಾಗಿದೆ. ತನ್ವೀರ್ ಸೇಠ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಅವರ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ಸದ್ಯದ ಸಿಚುವೇಶನ್ ಏನು, ಆತ್ಮಹತ್ಯೆ ಪ್ರಯತ್ನ ಪಟ್ಟಂತಹ ಕಾರ್ಯಕರ್ತನ ಕಂಡೀಷನ್ ಹೇಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ರವಿ? ಸದ್ಯ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ತನ್ವೀರ್ ಸೇಠ್ ಅವರ ಅಭಿಮಾನಿಗಳು ಸದ್ಯ ಅವರ ನಿವಾಸದ ಎದುರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು, ಆದ್ರೆ ಅದನ್ನು ತಪ್ಪಿಸಿದ್ದಾರೆ. ಈ ಕಾರಣಕ್ಕಾಗಿ ಸಚಿವ ಸ್ಥಾನ ಸಿಗ್ಲೇಬೇಕು, ಇಲ್ಲದಿದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಆ ಸಚಿವ ಸ್ಥಾನ ಸಿಗೋವರೆಗೂ ಕೂಡ ಬಿಡೋದಿಲ್ಲ, ಮತ್ತೆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡಿಸ್ತೀವಿ, ಜೊತೆಗೆ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋ ಆಕ್ರೋಶನ ಮಾತುಗಳನ್ನ ಆಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಈಗ ತನ್ವೀರ್ ಸೇಠ್ ಅವರಿಗೆ ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ. ರಾಜೀನಾಮೆ ಕೊಡಿ ಅನ್ನೋದೇ ಕಾರ್ಯಕರ್ತರ ಬಿಗಿಪಟ್ಟಾಗಿದೆ. ಪ್ರತಿಯೊಬ್ಬರ ಕೂಗು, ಆಕ್ರೋಶ ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೆ. ಸಚಿವ ಡಿ.ಕೆ. ಶಿವಕುಮಾರ್ ಅವರನ್ನ ಕೂಡ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ನಾವು ನಂಬಿದ್ವಿ, ಆದ್ರೆ ಅವರು ಕೂಡ ಕೈ ಬಿಟ್ಟಿದ್ದಾರೆ. ಅವರಿಗೆ ಉದ್ದೇಶ ಪೂರ್ವಕವಾಗಿ ಸಚಿವ ಸ್ಥಾನವನ್ನ ಕೈ ತಪ್ಪಿಸಲಾಗಿದೆ ಅಂತೇಳಿ ಆಕ್ರೋಶವನ್ನು ಅವರು ಹಾಕ್ತಿದ್ದಾರೆ. ಜೊತೆಗೆ ತನ್ವೀರ್ ಸೇಠ್ ಅವರಿಗೆ ಈಗ ಸಚಿವ ಸ್ಥಾನವನ್ನ ಕೊಡದೇ ಇದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅನ್ನೋದು ಅವರ ಒಪ್ಪಂದ ನಿರ್ಧಾರ ಆಗಿದೆ. ಹೀಗಾಗಿ ಅವರ ನಿವಾಸದ ಎದುರು ಆಕ್ರೋಶದ ಹೊರಹಾಕ್ತಿದ್ದಾರೆ, ಧಿಕ್ಕಾರದ ಘೋಷಗಳನ್ನು ಕೂಗ್ತಿದ್ದಾರೆ. ನಿಜಕ್ಕೂ ಇಲ್ಲಿ ಈ ಒಂದು ಭಾಗದಲ್ಲಿ ಒಂದಷ್ಟು ಸಮಯಗಳ ಕಾಲ ಆತಂಕದ ವಾತಾವರಣ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಬ್ಬ ಕಾರ್ಯಕರ್ತ ತಬ್ರೇಜ್ ಅನ್ನೋ ವ್ಯಕ್ತಿ ವಿಷವನ್ನು ಕೂಡ ಸೇವಿಸುವಂತ ಕೆಲಸಕ್ಕೆ ಮುಂದಾದ್ರೆ ಸದ್ಯ ಆತನನ್ನ ಅಲ್ ಅನ್ಸರ್ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆತ ವಿಷವನ್ನು ಕುಡಿದಿರುವ ಕಾರಣಕ್ಕಾಗಿ ಸದ್ಯ ಈಗಷ್ಟೇ ಪ್ರಾಥಮಿಕ ಚಿಕಿತ್ಸೆಯನ್ನ ವೈದ್ಯರು ನೀಡ್ತಿದ್ದಾರೆ. ಯಾವ ಪ್ರಮಾಣದಲ್ಲಿ ಆತ ವಿಷ ಪ್ರಾಶನ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ. ಜೊತೆಗೆ ನೀವು ದೃಶ್ಯದಲ್ಲಿ ನೇರವಾಗಿ ಗಮನಿಸ್ತಿರ್ಬೋದು, ಎಲ್ಲರ ಒಕ್ಕೊರಲ ಪಟ್ಟು ಒಂದೇ, ಪಕ್ಷದಲ್ಲಿ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಸಿಕ್ಕಿಲ್ಲ, ಹಾಗಾಗಿ ರಾಜೀನಾಮೆ ಬೇಕೇ ಬೇಕು, ರಾಜೀನಾಮೆ ನೀವು ಕೊಟ್ಟು ಪಕ್ಷದಿಂದ ಹೊರಗೆ ಹೋಗಿ, ಅಂದ್ರೆ ಅಲ್ಲಿಂದ ಬೇರೆ ಬನ್ನಿ, ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಸಾಕಷ್ಟು ಮಂದಿ ಅವರ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮತ್ತೆ ತನ್ವೀರ್ ಸೇಠ್ ಅವರ ಅಭಿಮಾನಿಗಳಿದ್ದಾರೆ, ಮಾತಾಡ್ತಾ ಇದ್ದಾರೆ. ಸರ್, ಈಗ ನೀವು ಬಿಗಿ ಪಟ್ಟು ಆಗ್ತಿದ್ರಿ, ಏನ್ ಸರ್ ನಿಮ್ಮ ಹೇಳಿ ಸರ್? ಸರ್, ಈಗ ಹೋರಾಟ ಮಾಡ್ತಿದ್ದೀರಿ ಸರ್, ನಿಮ್ಮ ನಡೆ ಏನು? ನಡೆ ಏನಂತ ಹೇಳಿದ್ರೆ, ಪಕ್ಷಕ್ಕೆ ಸಾಹೇಬ್ರಿಗೆ ಅನ್ಯಾಯ ಆದರೆ ನಮ್ದೆಲ್ಲ ಒಂದೇ ಗುರಿ, ಸಾಹೇಬ್ರು ರಾಜೀನಾಮೆ ಕೊಡಬೇಕು. ನಾವೆಲ್ಲ ಜೊತೆಲಿ ಸೇರಿ ರಾಜೀನಾಮೆ ಕೊಡ್ತೀವಿ. ಅವ್ರು ಮುಂಚೆ ನಿಂತ್ಕೊಳ್ಳಲ್ಲ ಅಂದರು, ನಾವೆಲ್ಲ ಬೇಜಾರಾಕಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೇ ಬೇಜಾರಾಕಿ ಕಾರ್ಯಕರ್ತ ಎಲ್ಲ ಗಲಾಟೆ ಮಾಡಿ ಅವ್ರಿಗೆ ನಿಲ್ಲಿಸೋದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಒಳ್ಳೆ ಹೆಸರು ಆಗುತ್ತೆ ಅಂತ ಹೇಳ್ಬಿಟ್ಟು 3 ವರ್ಷ ವೇಟ್ ಮಾಡಿ ಫಸ್ಟ್ ಲಿಸ್ಟಲ್ಲಿ ಕೊಟ್ಟಿಲ್ಲ, ಆದ್ರ ಮೇಲೆ ತಡ್ಕೊಂಡಿದ್ದೀವಿ. ಸೆಕೆಂಡ್ ಲಿಸ್ಟಲ್ಲಿನೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅಂದರೆ ಯಾರು ಕೇಳಬೇಕು ಸರ್? ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಅಣ್ಣನ ಥರ ಅಣ್ಣ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಎಷ್ಟು ನಂಬ್ಕೊಂಡಿದ್ದಾರೆ ಅವ್ರ ಮೇಲೆ. ಅವರೇ ಈ ಥರ ಮಾಡಿದ್ರೆ ಯಾರ ಹತ್ರ ಕೇಳಬೇಕು ನಾವು? ಸರ್, ಈಗ ನಿಮ್ಮ ಕಾರ್ಯಕರ್ತರೊಬ್ಬರು ವಿಷ ಕುಡಿಯುವಂತ ಕೆಲಸಕ್ಕೆ ಕೂಡ ಮಾಡೋರು ಸರ್. ಆಲ್ರೆಡಿ ಕುಡ್ದವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಸರ್. ಸರ್, ನೀವೇ ಹೇಳಿ ಸರ್, ನೀವೇ ಕೇಳಿ, ನಮ್ಮ ಹೈಕಮಾಂಡ್ಗಿರಲಿ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿ, ನೀವೇ ಕೇಳಿ, ಏನು ಅನ್ಯಾಯ ಮಾಡೋರು ನಮ್ಮ ಸಾಹೇಬರು? ತನ್ವೀರ್ ಸೇಠ್ ಸಾಹೇಬ್ರು ಏನು ಅನ್ಯಾಯ ಮಾಡೋರು ಸರ್? 6 ಬಾರಿ ನೀವು ಟಿಕೆಟ್ ಕೊಟ್ಟಿದ್ದೀರಾ, 6 ಬಾರಿ ಇದು ಗೋಗಾರ್ಗೊಂಡಿಗೆ ಟಿಕೆಟ್ ಕೇಳಬೇಕು. ಮಿನಿಸ್ಟ್ರಿಗೆ ಬೇಕಂದ್ರೆ, ಸಚಿವರು ಸ್ಥಾನ ಬೇಕಂದ್ರೆ ಗೋಗಾರ್ ಬೇಕು. ಇದು ಯಾವ ನ್ಯಾಯ ಸರ್? ಅವ್ರು ಏನು ಪಕ್ಷದ ವಿರೋಧ ಕೆಲಸ ಮಾಡೋರು? ಯಾವತ್ತೂ ಮಾಡೋರ? ಹೇಳಿಕೆನೂ ಕೊಟ್ಟಿಲ್ಲ. ಅದಿಷ್ಟ ಒಂದು ಯಾರಿಗೂ ಅವರು ವಿರೋಧನೂ ಹೇಳಿಲ್ಲ, ಪಕ್ಷ ವಿರೋಧನೂ ಹೇಳಿಲ್ಲ.
ಹಂಗೂ ಅವ್ರಿಗೆ ತಪ್ಪಿಸಿದಾರೆ ಸರ್. ಏನ್ ಕಾರಣ ಅವರೇ ಹೇಳ್ಬೇಕು. ಯಾಕೆ ಒಂದು ಸರ್ ತನ್ವೀರ್ ಸೇಠ್ ಅವರು ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾದ್ರು ಸರ್. ಸಮಾಧಾನ ಆಗ್ತಿದ್ರು ಸರ್ ಅವರು ಯಾವುದೇ ರೀತಿ ಸಮಾಧಾನ ಹೇಳಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸಮಾಧಾನ ತಗೊಳ್ಳೋದಿಲ್ಲ. ಇವತ್ತು ನಾನು ಆಶ್ರಯ ಸಮಿತಿ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆನ ವಾಟ್ಸಪ್ ಮುಖಾಂತರ ತನ್ವೀರ್ ಸೇಠ್ ಸಾಹೇಬ್ರಿಗೆ ಕಳಿಸಿದ್ದೀನಿ. ಹಾಗೆ ಎಲ್ಲ ಮುಂಚೂಣಿ ಘಟಕದ ಮೈಸೂರು ಭಾಗದಲ್ಲಿ ಯಾರ್ಯಾರವರೇ ಕಾರ್ಯಕರ್ತರು ಅವರ ಸ್ಥಾನಮಾನಕ್ಕೆ ಪ್ರತಿಯೊಬ್ಬರು ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಕಾಂಗ್ರೆಸ್ ಪಕ್ಷ ಬಿಡಬೇಕು ಅಂತ ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರಿಗೆ ಮರ್ಯಾದೆ ಕಾಂಗ್ರೆಸ್ ಪಕ್ಷ ಒಂದು ನಿಮಿಷ ಕಾಂಗ್ರೆಸ್ ಪಕ್ಷನ ಆ ಹಕ್ಕನ್ನ ಉಳಿಸ್ತಂತವ್ರು ತನ್ವೀರ್ ಸೇಠ್ ಸಾಹೇಬರು ಯಾವುದೇ ಸ್ಥಾನ ಗೆದ್ದಿರಲಿಲ್ಲ. ಅಂತ ಟೈಮಲ್ಲಿ ಇದರಲ್ಲಿ ಶಾಸಕರಾಗಿ ಏಕೈಕವಾಗಿ ಆಯ್ಕೆ ಆದವರು ತನ್ವೀರ್ ಸೇಠ್ ಅವರು. ಇವತ್ತು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಪಕ್ಷ ಅವ್ರಿಗೆ ದ್ರೋಹ ಮಾಡ್ತಾ ಇದೆ. ನಾವು ಪಕ್ಷಕ್ಕೆ ದ್ರೋಹ ಮಾಡ್ತಾ ಇಲ್ಲ, ಪಕ್ಷನೇ ತನ್ವೀರ್ ಸೇಠ್ ಅವ್ರಿಗೆ ದ್ರೋಹ ಮಾಡ್ತಾ ಇದೆ. ಆದ್ರಿಂದ ಎಲ್ಲರಿಗೂ ವಿದೇಶಿದು ಕಾರ್ಯಕರ್ತರ ಆಕ್ರೋಶದ ನುಡಿಗಳು. ಪಕ್ಷ ತನ್ವೀರ್ ಸೇಠ್ ಅವರನ್ನ ಕಡೆಗಣಿಸಿದೆ, ಅವರಿಗೆ ಮೋಸವನ್ನ ಮಾಡಿದೆ, ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕಡೆಗಣಿಸಲಾಗಿದೆ. ಈ ಕಾರಣಕ್ಕಾಗಿ ನಾವು ನಮ್ಮ ಪ್ರಾಥಮಿಕ ಸ್ಥಾನದ ಜೊತೆಗೆ ನಾವಿರುವಂತಹ ಹುದ್ದೆಗಳಿಗೂ ಕೂಡ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇನ್ನು ತನ್ವೀರ್ ಸೇಠ್ ಅವರು ಕೂಡ ಬೇಸರವನ್ನು ಹೊರ ಹಾಕಿದ್ದಾರೆ. ನನಗೆ ಉದ್ದೇಶಪೂರ್ವಕವಾಗಿ ಸಚಿವ ಸ್ಥಾನವನ್ನು ಕೈ ತಪ್ಪಿಸಿದ್ದಾರೆ, ಆ ಕಾರಣದ ಕೈಗಳು ಯಾವುದು ಅನ್ನೋದು ನನಗೆ ಗೊತ್ತಿದೆ, ಮುಂದಿನ ದಿನಗಳಲ್ಲಿ ಅದನ್ನು ಸ್ಪಷ್ಟಪಡಿಸ್ತೀನಿ. ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದಂತಹ ನಮಗೆ ಯಾಕೆ ಈ ರೀತಿ ಶಿಕ್ಷೆ ಅಂತ ಹೇಳಿ ಅವರು ಬೇಸರವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಅವರು ದಾವಣಗೆರೆ ಒಂದು ಎಲೆಕ್ಷನ್ ಅನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾರು ನಿಷ್ಠರಾಗಿರ್ಲಿಲ್ಲ ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಪಟ್ಟಿ ಯಾರ್ದು ಅನ್ನೋದು ಕೂಡ ನನಗೆ ಗೊತ್ತಿದೆ, ಯಾರು ನನ್ನ ಹೆಸರನ್ನ ಕೈ ಬಿಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತೀನಿ, ಅದಕ್ಕೆ ಮೊದಲು ನಾನು ಕಾರ್ಯಕರ್ತರ ಜೊತೆ ಮಾತಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಜೊತೆಗೆ ಈ ನಡುವೆ ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ವಿಷದ ಬಾಟಲ್ಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ, ಮತ್ತೊಂದೆಡೆ ಪೆಟ್ರೋಲ್ ಅನ್ನ ಸುರ್ಕೊಳ್ತೀನಿ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಅವರ ಅನುಯಾಯಿಗಳು ಮತ್ತೆ ಬೆಂಬಲಿಗರು ಅಂದ್ರೆ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾರೆ. ಮತ್ತೆ ಧಿಕ್ಕಾರದ ಘೋಷಣೆಯನ್ನು ಕೂಗುದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಬೆಳೆ ಇಲ್ಲ, ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ತೊರಿತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.